ಓ ಇವತ್ತಿನ ಎಣ್ಣೆಗೂ ಯಾರು ನಂಬಕ್ಕಾಗಲ್ಲ, ಬಾರಿ ಕಷ್ಟ ಕಂಬೋದು. ಕೇಳ್ಕೊಂಡು ಕೊಯ್ತಾರರು ಇನ್ 90 ಜನ ಅವ್ರ ಅಪ್ಪ ಹೋದ್ರಿಗೆ ಹಿಂದಕ್ ತಿರ್ಗಾ ಪಾಠ ಹೇಳ್ತಾವ್ರ ಆಲೆ. ಫಸ್ಟ್ ಎಲ್ಲ ಬೋರ್ ಹಾಕ್ಸಿ ಬಾವಿ ಒಳಗೆಲ್ಲ ಬೋರ್ ಎಲ್ಲ ಫೇಲ್ ಆಗಿದ್ದು, ಬಾವಿ ಹಸುವಾಗೆಲ್ಲ ಬತ್ತೋಗಿತ್ತು ಬಾವಿ. ಸರಿಗ ಈ ನೀರ್ ಬಿಟ್ಟ ಮೇಲೆ ಬಾವಿಗೂ ಜೀವ ಬಂದಂಗಾಯ್ತು, ಈ ಬಾವಿಯಿಂದ ನಮಗೂ ಜೀವ ಬಂದಂಗಾಯ್ತು. ಈ ಬಾವಿಯಿಂದ ಬಾರಿ ನಾವು ಅನುಕೂಲ ಆಗಿ ಚೆನ್ನಾಗ್ ಮಡ್ಗವನೆ ಭಗವಂತ. ಹಸ್ರವಾಗೈತೆ. ಈ ರೈತ ಏನ್ ಒಂದೇ ನಂಬ್ಕೊಂಡ್ ಏನ್ ಜೀವನ ಮಾಡ್ತಾ ಇಲ್ಲ. ಹಸು ಇದೆ, ಹುಳ ಬೆಳಿತೀವಿ, ಟಗರು ಕುರಿಯವೆ. ರೈತ ಏನಾರು ಮಾಡಿ ಬದುಕ್ಬೋದು. ಬೆಂಗಳೂರಿಗೆ ಹೋಗಿ ಬದುಕೋದ್ಕಿಂತ ಹಳ್ಳಿ ಜೀವನ ಚಂದ. ಈಗ ಕರೆಂಟ್ ಇಲ್ಲ ಅಂದ್ರ ಕರೆಂಟ್ ಇಲ್ಲದ ಜನರೇಟರ್ ಆನ್ ಮಾಡ್ಕೊತೀವಿ. ಏನ್ ಯಾವ್ದು ಇಲ್ಲ ಅನ್ನೋಂಗಿಲ್ಲ. ಕರೆಂಟ್ ಇಲ್ಲದ ಜನರೇಟರ್ ಆನ್ ಮಾಡ್ತೀವಿ, ಜನರೇಟರ್ ಕರೆಂಟ್ ಹಾಕ್ತಿವಿ. ಇಲ್ಲ 24 hours ಕರೆಂಟ್ ಅದೇ ಅದಕ್ಕೆ ಹಾಕ್ತಿವಿ. ಯಾವ್ದನ್ನಾರು ಮಾಡಿ ಎಷ್ಟುದಾದ್ ನೋಡಿ. ಅದು ಆಲೆ 5 ತಿಂಗಳು ಫಲ ದನ. ನಾವು ನಮ್ಗೆ ಬುದ್ಧಿ ಕಂಠವಿಂದ ನಾವು ನಮ್ಮ ಮನೇಲಿ ನಾಟಿದಾರ ಇಲ್ಲ ಅನ್ನುವಂಗೆ ಇಲ್ಲ. ನಮ್ಮ ಐದಿರು ಮಾಡ್ತಿದ್ರು, ಅವ್ರು ಯಾಕೋ ಕಾರಣಾಂತರಗಳಿಂದ ಬಿಟ್ಬಿಟ್ಟಿದ್ರು ಅರ್ಧದಲ್ಲಿ. ಈಗ ನಮ್ ದರ್ಬಾರದಲ್ಲಿ 1 year 2 year ಮಾಗಡಿ ಟೈಮಲ್ಲಿ 3 year ಮಡಿಕೊಡೋಂಗ್ ಮಡಿಕತ್ತೀವಿ. ಮನೇಲಿ ಮಾತ್ರ ಒಂದೇ ಇದ್ದೇ ಇರ್ತದಣ್ಣ. ಅಲ್ಲಿ ಬೆಂಗಳೂರಲ್ಲಿ ಏನಪ್ಪಾ ಅಂದ್ರೆ ದುಡಿತಾನೆ ಇರ್ತಾನೆ, ಕುಂತ್ಕೊಂಡೇ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ತಾ ಇರ್ತಾನೆ. ಇಲ್ಲ ಹಂಗಲ್ಲ, ಗೇದೋರ್ಗೆ ಒಳ್ಳೇದು, ಗೇದೋರ್ಗಿಟ್ಟು ಗೇದೋರಿಲ್ಲ ಅನ್ನೋಂಗೆ ಕಷ್ಟಪಟ್ಟವ್ರು ಸುಖ ಇಲ್ಲಿ ಹಳ್ಳಿ. ಬೆಂಗಳೂರಲ್ಲಿ ಹಂಗಲ್ಲ, ಮೋಸಗಾರರಿಗೆ ಅಲ್ಲಿ ಬಾರಿ ಚೆನ್ನಾಗಿರ್ತದೆ. ಒಟ್ನಲ್ಲಿ ಇದೆ ನೆಮ್ಮದಿ ಅಂತ ಹೇಳ್ತೀಯ. ಇದೇ 100 ಪಟ್ಟು 100ಕ್ಕೆ ನೆಮ್ಮದಿ. ಹಳ್ಳಿ ಜೀವನ ಹಳ್ಳಿ ಅಂದ ಹಳ್ಳಿಯೇ ಚಂದ. ಯಾವ್ಯಾವ ತಳಿ ಇದಾವ ಮಂಜಣ್ಣ? ನಮ್ಮವು ಎಚ್.ಎಫ್ ಅವೆ, ಜೆರ್ಸಿ ಅವೆ, ಬ್ಲಾಕ್ ಅವೆ. ನಾವೇನು ಮಾರ್ತಾ ಇರ್ತೀವಿ ತರ್ತೀವಿ, ಇಂಥವು ಅಂತಲ್ಲ. ಉಳ್ಕೊಂಡವ್ ಖರೀದು ಬಂದವ್ ಮಾರು. ಲಾಭಕ್ಕೆ ಬಂದ್ರೆ ಮಾರ್ತೀವಿ. ಇನ್ನೇನು ಅಲ್ಲೆಲ್ಲ ಸುತ್ತಿ ಗಂಟು ಕಳ್ಕೊಳಕ್ ಯಾಕೆ ಮಾಡಿ. ದಿನ 1,000 ರೂಪಾಯಿ ಬೇಕು ಖರ್ಚು ಕಳೆದ್ರೆ. ಅವ್ರ ದಳ್ಳಾಳಿಗಳಿಗೆ 1,000 ಕೊಡ್ಬೇಕು. ಇಷ್ಟೆಲ್ಲ ಬಂಡವಾಳ ಹಾಕ್ಬಿಟ್ಟು ಕಳ್ಕೊಳಕ್ ಯಾಕಪ್ಪ ಮಾಡ್ಬೇಕು. ನಮ್ಮೂರು ಕೆಸ್ತೂರ್ತಾವ್ ಚಾಮಲಾಪುರ ದೊಡ್ಡಿ ಅಣ್ಣ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ಗೊತ್ತಿದ್ದವ್ರ ನನ್ನ ಮಕ್ಕಳು ನನ್ನ 120 130 ಅಂತಾರೆ. 1,30,000 ಕೊಟ್ಟು ಹಾಲೆಷ್ಟು ಕರಿಬೇಕು ದನ? 20-25 ಕರಿಬೇಕು. ಕರೆದವೆ. ನಾವು ಜೀವನ ಮಾಡೋಕೆ ಹೈನುಗಾರಿಕೆ ಮಾಡ್ತಾರ, ನಾವು ಶೋಕಿ ಮಾಡೋಕಲ್ಲ. ಶೋಕಿ ಮಾಡೋರೇ ಬೇರೆ, ಜೀವನ ಮಾಡೋರೇ ಬೇರೆ. ನಾವು ಜೀವನಕ್ಕೋಸ್ಕರ ಹೈನುಗಾರಿಕೆ ಕಟ್ಕೊಂಡ್ವಿ. ತೋರ್ಸು ಎಷ್ಟು ಸೈದವಣ? 8 ಕರಿವು 8 ಕರಿತಾರೆ. ನಮ್ದೊಂದು 8 ದನ ಬರೀ 2 ಲೀಟರ್ ಹಾಲು ಕರಿತಾವೆ. ನಮ್ಮ ನೀ ಕಡ್ಡಿ ಹಾಕು, ಇನ್ನು 3 ದಿನ 60 ಲೀಟರ್. 400 ರೂಪಾಯಿ. ಒಂದ್ ಟೈಮ್ಗೆ ಎಷ್ಟು ಕೆಜಿ ಕೊಟ್ಟಿರಿ ಅಣ್ಣ? ನಾವು ಒಂದ್ ಟೈಮ್ಗೆ 4 ರಿಂದ 5 ಕೆಜಿ ತಿಂಡಿ ಕೊಡ್ತೀವಿ. ಒಂದ್ ತಿಂಗಳಿಗೆ 60,000 ರೂಪಾಯಿ ತಿಂಡಿ ಹಾಕ್ತೀವಿ. ತಿಂಡಿನೇ 60,000 ರೂಪಾಯಿ? ತಿಂಡಿ 60,000 ರೂಪಾಯಿ ಹಾಕ್ತೀವಿ. ದನಗಳಿಗೆ 60,000 ರೂಪಾಯಿ ಖರ್ಚು ಮಾಡ್ತೀವಿ ತಿಂಡಿಗೆ. ನೀವ್ ಮಾಡ್ಲೇಬೇಕ. ನಾವೆಲ್ಲ ತಿಂದ್ ಮಿಕ್ಕಿದ್ರು ನಮ್ಗೆ ಇಲ್ಲ, ನಮ್ಗೆ ಬರೀ ನಾವೇ ಮಡಿ ಕೊಟ್ರೆ ಅವು ದನ 6,000 ತಂದು 3,000 ಮಾರ್ಬೇಕು. ಈಗ ಒಂದ್ ಕಾಲದಲ್ಲಿ 10,000 ರೂಪಾಯಿ ಕೆಲ್ಸಕ್ಕೆ ಹೋಯ್ತಿದೆ, ಈಗ 6,000 ರೂಪಾಯಿ ತಿಂಡಿ. 60,000 ರೂಪಾಯಿ ತಿಂಡಿ ಹಾಕ್ತೀನಿ. 1,20,000 ಪೇಮೆಂಟ್ ಬರ್ತದೆ. 20,000 ರೂಪಾಯಿ ನಮ್ ಖರ್ಚಿರೋ, ಇನ್ 30,000 ಉಳ್ಕೊಳ್ಳಿ. ನಾವ್ ಕೂಲಿ ಯಾಕೆ ಮಾಡ್ತಾರೋ, ಇಲ್ಲಿ ಏನ್ ಕೋಟೆ ಹೊಡಿಬೇಕು ಆಗಲ್ಲ. ಸರ್ಕಾರದ ಪ್ರೋತ್ಸಾಹದ ನಾವ್ ಅದು 3 ತಿಂಗಳಿಗೆ 50,000 ರೂಪಾಯಿ ಟೈಮ್ ಆಗ್ತಾ ಇದೆ. ಹಾಕ್ತಾರೆ 3 ತಿಂಗಳು 4 ತಿಂಗಳಿಗೆ ಹಾಕ್ತಾರೆ. 40,000 50,000 ಹಾಕ್ತಾರೆ 3 ತಿಂಗಳಿಗೆ. ಮಕ್ಕಳು ನನ್ನ 120 130 ಅಂತಾರೆ. 1,30,000 ಕೊಟ್ಟು ಹಾಲೆಷ್ಟು ಕರಿಬೇಕು ದನ? 20-25 ಕರಿಬೇಕು. ಕರೆದವೆ.
ನಾವು ಜೀವನ ಮಾಡೋಕೆ ಹೈನುಗಾರಿಕೆ ಮಾಡ್ತಾರ, ನಾವು ಶೋಕಿ ಮಾಡೋಕ್ಕಲ್ಲ. ಶೋಕಿ ಮಾಡೋರೇ ಬೇರೆ, ಜೀವನ ಮಾಡೋರೇ ಬೇರೆ. ನಾವು ಜೀವನಕ್ಕೋಸ್ಕರ ಹೈನುಗಾರಿಕೆ ಕಟ್ಕೊಂಡ್ವಿ. ವರ್ಷಕ್ಕೊಂದ್ಸಲಿ ಒಟ್ನ ಮಾಗಡಿ ಸಿದ್ಧಗಂಗೆ ಎಲ್ಲ ಒಂದ್ 2-3 ದನ ಇರ್ತವೆ. ಜಾತ್ರೆ ತಿರೋದ್ಮೇಲೆ ದನ ಇರಲ್ಲ, ಒಂದೇ ರಸ ಮಾಡಿಕೋತೀವಿ ಎಣ್ಣೆ ಸವ. ಬಾಕಿ ಟೈಮ್ ಸೀಮೆಸ ಅಣ್ಣ ನಮ್ದು ವೃತ್ತಿನೇ ಸೀಮೆಸ. ಅದ್ ಬಿಟ್ರೆ ಇನ್ನೇನು ಗೊತ್ತಿಲ್ಲ, ಇನ್ನೇನು ಮಾಡಲ್ಲ. ಇವೆಲ್ಲ ತೆಂಗಿನ ಮರ ಎಲ್ಲ ಅವೆ. ತೆಂಗಿನ ಮರ ಅವೆ, ಎಲ್ಲ ಅವೆ. ತೆಂಗ ಬೇರೆ ವ್ಯವಸಾಯ ಎಲ್ಲ ಮಾಡ್ತೀವಿ. ಮಾಡ್ತೀವಿ, ವ್ಯವಸಾಯ ಮಾಡ್ತೀವಿ. ಟ್ರಾಕ್ಟರ್ ಅದೆ, JCP ಅವೆ, ಎಲ್ಲ ಟ್ರಾಕ್ಟರ್ JCP ಟಂಪ ಎಲ್ಲ ವ್ಯವಸಾಯ ಮಾಡ್ತೀವಿ. ಎಷ್ಟು ಎಕರೆ ಇದೆ ಮಂಜಣ್ಣ? ನಮ್ಗೆ ಒಂದ 35 ಕುಂಟೆ ಅದ. ಹಾ, ನಾವ್ ಎಕರೆಯವರೆಲ್ಲ ಕುಂಟಿಯವ್ರು. ಕುಂಟೆಯವರು. ಹಾ, ಮನೆ ಕಟ್ತಾ ಇದೀಯಾ? ಲೋನ್ ಗೀನ್ ಏನಾದ್ರು ತಗೊಂಡ್ ಮನೆ ಕಟ್ತಿದ್ಯಾ? ಯಾ ಲೋನ್ ತಗೊಳಲ್ಲ. ಹಾ, ಫುಲ್ ಕ್ಯಾಶು. ಕ್ಯಾಶು ನಮ್ಗೆ ಬೇಕಾದವ್ರ ಈಸ್ಕೊಳ್ಳೋದು ಮಾಡೋದು. ಅವರು ಲೋನ್ ತಗೊಳ್ಳೋದು, ಅವ್ರ ರೊಟ್ಟಿ ಬಗ್ಲಿಗೆ ಬರೋದು, ಸೊರಗಲ್ಲ ಅವೆಲ್ಲ. ಮನೆಗೆಲ್ಲ ಎಷ್ಟು ಲಕ್ಷ ಖರ್ಚಾಯ್ತದೆ ಅಂತ ಈಗ ಶುರು ಮಾಡಿವಣ ನೋಡುವ. ನಿಮ್ ಅಂದಾಜು? ನಾವು ಏನೊಂದ 20 ಲಕ್ಷ ಗಂಟ ಅಂತ. 70 ಲಕ್ಷ. 20 ಇರೋದು ಹೇಳಕ್ಕೇನಪ್ಪ. ಒಳ್ನಲ್ಲಿ ವ್ಯವಸಾಯ ಮಾಡಿದ್ರೆ ಆದಾಯ ಐತೋ ಇಲ್ವೋ? ಅದೇ ಅದ ಮಾಡ್ಬೋದು. ಮಾಡ್ಲೇಬೇಕಲ್ಲ. ಆದಾಯ ನಷ್ಟ ಸೆಕೆಂಡ್ರಿ. ಕಲ್ಪಿ ಮಾಡ್ಲೇಬೇಕು. ಜಾತ್ರೆ ಎಲ್ಲ ಹೆಂಗೆ ಚೆನ್ನಾಗೈತಾ? ಏನ್ ಈ ವರ್ಷ ಏನ್ ಕೇಳೋಗಿಲ್ಲ ಅಣ್ಣ. ಹಾ, ಏನ್ ವ್ಯಾಪಾರ ನಡಿಲಿಲ್ಲ. ಸುಮ್ನೆ ಹಿಡ್ಕೊ ಬಂದಂಗ ಆಯ್ತು. ಏನು ಗಂಟು ಪುಟ್ಟು ಕೊಟ್ಟವ್ ನಡೆದವೆ. ನಾವು ಒಂದೇ ಎತ್ ಕೊಟ್ಟು ಒಂದ್ ಹಸ ಕೊಟ್ಟೆ, ಒಂಟಿ ಹಸ. ಸಿರ್ಗಾ ಒಂದೇ ರಸ ತಗೊಂಡಿದ್ದೆ. ಈಗ ಚಿಕ್ಕಬಳ್ಳಾಪುರದವ್ರು ಹಾಕ್ಬೋದು. ಎಷ್ಟೆಷ್ಟು ಲಕ್ಷದವೆಲ್ಲ ಹಸ್ಗಳು ಕಟ್ಟಿದೀರ? ನಾನು 2 ಲಕ್ಷ ಗಂಟು ಎತ್ ತಗೊಂಡಿದ್ದೆ. ಹಾ, ಎಲ್ಲ 8 ಲಕ್ಷ 10 ಲಕ್ಷ ಹೇಳ್ತಾರ. 7 ಕೇಳೋಣ. 8 ಲಕ್ಷ ರೂಪಾಯಿ ಎತ್ತ ವರ್ಷವೆಲ್ಲ ಹುಲ್ಲು ಹಾಕ್ಬೇಕಲ್ಲ. ಅವನು ಬೋಪ ಸುಮ್ ಜಾತ್ರೆ ಟೈಮ್ 3 ದಿನ ಹಿಡ್ಕೊಂಡು ನಾನು ಹಾಕ್ತೆ ಹುಲ್ಲ ಅಂದ್ರಲ್ಲ. ವರ್ಷವೆಲ್ಲ ಹುಲ್ಲು ಹಾಕ್ಬೇಕಲ್ಲ. ಅವನು ಅಲ್ಲಿ ದೀರ ಒಟ್ಟಲ್ಲಿ ಬಸವಪ್ಪನ ವರ್ಷಕ್ಕೊಂದ್ಸಲ ಮೆರೆಸ್ಬೇಕಣ್ಣ. DJ ಅಲ್ಲಿ ತಮಟೆ ಅಲ್ಲಿ ಏನೋ ಒಂದು ಬಸವಪ್ಪನ ಮೇಯಿಸ್ಬೇಕು. ನನ್ನ ಅಪ್ಪ 4 ಕಾಲು ನೆಡ್ಬಿಟ್ಟು ಮನಿ ಕೊಟ್ರೆ ನಮ್ಗೆ ಒಳ್ಳೇದು ಅಂತ. ಪ್ರೈಸ್ ಏನಾದ್ರು ಕೊಟ್ರ ಈ ಸಲ? ಪ್ರೈಜು ಶರ್ಟ್ ಏನೋ ಕೊಟ್ಟವ್ರೆ. ಇಲ್ಲಿ ನಮ್ ಬಸವಗುಡಿಲಿ ಏನ್ ಪ್ರೈಸ್ ಸುದ್ದಿ ಇಲ್ಲ ಬಿಡಿ. ಸುಮ್ನೆ ಹತ್ರ ಆಗಿರ್ತಾರೆ, ಅದು ಇದು ಕೊಟ್ಟು ಕಳಿಸ್ತಾರೆ. ಸಿಹಳ್ಳಿ ಕೆಂಗಲ್ ಇಲ್ಲೆಲ್ಲ ಬಾರಿ ಚೆನ್ನಾಗಿ ಮಾಡ್ತಾರೆ. ಬೇಬಿ ಸಿಹಳ್ಳಿ ಎಲ್ಲ ಚಿನ್ನ, ಕೆಂಗಲ್ ಚಿನ್ನ ಕೊಡ್ಬೇಕು. ಹಂಗ ರೈತರು ಕೊಟ್ರೆ ಅವ್ರಿಗೂ ಆಸಕ್ತಿ ಬರ್ತದೆ ಸಾಕು. ಇನ್ ಮುಂದೆ ತಿಂಗಳು ಆ ಕಡೆಗೆ ಒಟ್ನಲ್ಲಿ ನೀವು ಜಾತ್ರೆ ಹಾಳು ಮಾಡೋದ್ರಿ ಒಟ್ನಲ್ಲಿ ಈ ಸಲ. ಯಾಕಣ್ಣ? ಯಾಕೆಂದ್ರೆ ಕೆಂಗಲ್ ಸ್ಟಾರ್ಟ್ ಆದ ಹಿಡ್ಕೊಂಡು ನೀವು ಜೊತೆಲಿ ಕಟ್ಟುದ್ರಿ. ಇಲ್ಲ ಅಣ್ಣ, ನಾವು 2 ದಿನ ಲೇಟ್ ಆಗಿ ಹೋದು. ಸುಮ್ನೆ ಆ ಕಡೆ ಜನ ಎಲ್ಲ ಬಂದ್ಬಿಡ್ತದೆ. ಆ ಕಡೆ ಮಳೆಯಿಂದ ಜನ ಎಲ್ಲ ಬೇಗ ಮೇನ್ ಆಗಿ ಅದನ್ನೇ ನೀವ್ ಹೇಳ್ಬೇಕಾಗಿ. ಒಂದ್ 3 ದಿನ ಲೇಟ್ ಆಗಿ ಕಟ್ಬೇಕಣ್ಣ. 3 ದಿನ ಲೇಟ್ ಆಗಿ ಕಟ್ಟಿದ್ರೆ ಜಾತ್ರೆ ಚೆನ್ನಾಗಿ. ಬಸವನಗುಡಿ ಚೆನ್ನಾಗ್ ಮಾಡಿದ್ರು. ಜಾತ್ರೆ 3 ದಿನ ಲೇಟ್ ಆಗಿ ಕಟ್ಟಿದ್ರೆ ಚೆನ್ನಾಗ್. ಈಗ ಕೆಂಗಲ್ಲು ಮತ್ತೆ ಬಸವನಗುಡಿ 2 ಜೊತೆಲೆ ಸ್ಟಾರ್ಟ್ ಮಾಡ್ಬೇಕು. ಆಗ ರೈತರು ಎಲ್ಲಿ ತಗೊಂಡರು? ಅದು ಎಡವಟ್ ಆದದ್ದು. ಆಮೇಲೆ ಇಲ್ಲೇ ಗೊತ್ತಾಗೈತದ ಒಗ್ಗಟ್ಟು ಇಲ್ಲ ರೈತರಲ್ಲಿ. ಆಮೇಲೆ ಇದು ನೋಡು ಮುಡುಕ್ತರನ್ನು ಬೇಗ ಮಾಡ್ಬಿಟ್ರು. ಹೌದಣ್ಣ, ಈ ಸಲ ಎಲ್ಲ ಹಂಗೆ ಜಾತ್ರೆ ಹೋದಾಗ ನೆಕ್ಸ್ಟ್ ಸಲ ಈಗ ಮಾತಾಡ್ಕೊಂಡ್ ಮಾಡ್ಬೇಕು. ಇವ್ರು ಕಟ್ಟಾದ್ಮೇಲೆ ಇವ್ರು ಸ್ಟಾಪ್ ಮಾಡಾದ್ಮೇಲೆ ಕೆಂಗಲ್ ಅವರು ಹಂಗಾದಾಗ ರೈತರು ಸರಿ, ತಗೊಳಕು ಸರಿ, ಎಲ್ಲ ಸರಿ, ಬಂದ್ ನೋಡಕ್ಕೂ ಸರಿ. ಜಾತ್ರೆ ಎಲ್ಲ ಹಿಂಸೆ ಆಯ್ತು. ಹಾ, ಗಿರಾಕಿ ಮಾರಲ್ಲ, ದನ ಮಾರಲ್ಲ. ಆಗ ನಿಮ್ದೇ ಅದು ಹಳೆ ಮನೆ ನಮ್ದೆ. ಅದ್ ಮನೆ ಕಟ್ಟಾದ್ಮೇಲೆ ಹೊಡಿತೀರಾ? ಹೊಡೆದಾಕ್ಬಿಟ್ಟು ಮುಂದಕ್ಕೆ ಜಾಗ ಬಿಟ್ಕತ್ತೀರ. ಮುಂದಕ್ಕೆ ಕಾಂಪೌಂಡ್ ಮಾಡ್ಕೊಂಡು ಸುತ್ತ ಬಿಟ್ಕತ್ತೀವಿ. ಗಾಡಿಗಳು ಗಾಡಿ ಪಾಡಿ ದನ ಪಾನೆ ಯಾವನಾರು ಒಂದೇ ನಾಟಿ ಹಸಿಂಗ್ ಮಾಡ್ತೀವಿ ಮುಂಚೆ ಮುಂದೆ ಕಡೆಗೆ. ಅಲ್ಲೆಲ್ಲ ಒಬ್ರೇ ಕರ್ಕತ್ತೀರಾ? ಇಲ್ಲ, ನಮ್ ಹುಡುಗ ನಾವಿಬ್ರು ಕರಿತೀವಿ. ಅಣ್ಣ ತಮ್ಮದಿರು ಇಬ್ರು ಕರ್ಕತ್ತೀರ? ನಾನ್ ಇಲ್ದವ್ರ ನಮ್ ಹುಡುಗನೇ ಕರ್ಕತ್ತಾನ. ನಾ ಕರಿತೀನಿ, ನಮ್ ಹುಡುಗನೇ ಕರ್ಕ. ಟಗ್ರುಗಳೆಲ್ಲ ಮಾರಕ್ಕೆ ಇಲ್ಲ ಮನೆ ಫಂಕ್ಷನ್ಗಳು? ಇಲ್ಲ, ಫಂಕ್ಷನ್ಗಳಿಗೆ. ಎಷ್ಟೆಷ್ಟು ತಿಂಗಳು ಕರುಗಳು? ಕರ ಈಗ 2 ತಿಂಗಳು ಕರ. ಒಂದ್ 2 ತಿಂಗಳು ಕರುಗಳು. ಕರುಗಳಿಗೆಲ್ಲ ಏನೇನ್ ಕೊಡ್ತೀರಾ? ಕರ, ಚಕ್ಕೆ ಬೂಸ, ಪೀಡು. ಡ್ರೈ ಕೊಟ್ಟಿರೋ ಡ್ರೈ ಅಣ್ಣ. ಎಲ್ಕ ಡ್ರೈ? ಇಲ್ಲ, ಇವಕ್ಕೆ ಕಲ್ಸ್ಕೊಡ್ತೀವಿ. ಕರುಗಳು ಮಾತ್ರ ಡ್ರೈ. 40-50 ಕರ ಅಲ್ಲೇ ಕೊಟ್ಬಿಡ್ತೀರಿ? ದುಡ್ಡು ಕೊಟ್ಬಿಡ್ತೀರಾ? ಫ್ರೀಯಾಗಿ ಕೊಟ್ಟಿರೋ? ಈ ಫ್ರೀಯಾಗಿ ಕೊಡ್ತೀವಿ. ನಮ್ ಸ್ನೇಹಿತರಿಗೆ ಯಾರೋ ಬರೋರು ದುಡ್ಡು ಕೊಡ್ತೀವಿ. ನಮ್ ಸ್ನೇಹಿತರು ನಮ್ಗೆ ಗೊತ್ತಿರೋ ಪರಿಚಯ ಆದ್ಮೇಲೆ ಫ್ರೀಯಾಗಿ ಕೊಡ್ತೀವಿ. ಅವೆಲ್ಲ ಸೆಕ್ಸುಡ್ ಸೆಮೆನ್ ಹಾಕ್ಸಿರಾ ಇಲ್ಲ? ನಾವು 100 ರೂಪಾಯಿ ಸವೇನೆ. 100 ರೂಪಾಯಿ ಡೈರಿ ಸೆಮೆನ್ಗಳು? 100 ರೂಪಾಯಿ ಸವೇನೆ ಅಂತ ಒಳ್ಳೆ ಕರೆ ಉಡ್ತಾವ. ಇವು ಡಾಕ್ಟರ್ ದುಡ್ಡು ಕಿತ್ಕೊಳಕ್ಕೆ ಸುಮ್ನೆ. ಹಾ, ಕಂಡಿರೋರ್ಗೆ ಹಾಕ್ತಾರ ಅವರು ಸವೇನ ಕರೆಕ್ಟ್ ಆಗಿರೋದು ನೋಡಿ. ಈ ಕಾಣ್ದಿರೋರ್ಗೆ 50 ರೂಪಾಯಿ ಸವೇನ್ ಕೊಟ್ಬಿಟ್ಟು 1000-2000 ಡಾಕ್ಟ್ರು ಕಿತ್ಕೊಳ್ತಾರೆ. ಚೆಕ್ ಮಾಡಕ್ ಬರಲ್ಲ, ಕಂದ್ ಹಾಕ್ಸ್ಬಿಡುದು ಚೆಕ್ ಮಾಡ್ದಟ್ಗೆ. ಡಾಕ್ಟ್ರು ಈ ಅನುಭವ ಇದ್ದವ್ರು ಬಾರಿ ಕಷ್ಟ. ಆಮೇಲೆ ಇಲ್ಲಿ ನಮ್ಮ ಕೆಸ್ತೂರು ಈ ಕಡೆ ಡಾಕ್ಟರ್ ಅನುಭವ ಇಲ್ಲ. ಡಾಕ್ಟರ್ ಇಲ್ಲ ನಮ್ಗೆ. ಭಾರಿ ಹಿಂಸೆ ಆಗ್ಬಿಡುತ್ತೆ.
ನಿಮ್ ಕೆಸೂರ್ಗೆ ಡಾಕ್ಟರ್ ಇಲ್ಲ ಅದೇ ಸುಮ್ನೆ ಯಾರೋ ಅವ್ರು ಒಬ್ಬರು ಅವ್ರೆ ಅವ್ರೇನ್ ಟೈಮ್ ಕರಾಟೆ ಫೋನ್ ಮಾಡ್ರೆ ಬರಲ್ಲ. ಪಾಳೆ ವೆಂಕಟೇಶಣ್ಣ ಅಂತ ಅವ್ರ ಪಾಪ ಅವರು ಬಂದು ನೋಡ್ತಾರೆ. ಅಕ್ಕ ತಂಗಿರೋ ಯಾರು ಇಲ್ಲ, ಇಬ್ರೇ ಗಂಡ್ ನಮ್ ಮಕ್ಳು, ದೊಡ್ಡಪ್ಪನ ಮಕ್ಳು ಅವ್ರೆ ಬೆಂಗಳೂರಲ್ಲಿ. ದೊಡ್ಡಪ್ಪನ ಮಕ್ಳು ಅವ್ರ ಬಂದವ್ರಲ್ಲ ಅವ್ರ. ಈಗ ಎಲ್ಲ ಹೆಣ್ ಕೊಡ್ತಾ ಇಲ್ಲ ಅಂತಾರಲ್ಲ, ಅದಕ್ಕೆಲ್ಲ ಏನಂದ್ಯ? ಹೆಣ್ ಕೊಡ್ತಲ್ಲ, ಹೆಣ್ ಕೊಡ್ಬೇಕಣ್ಣ. ರೈತರ ಮಕ್ಳಿಗೆ ಹೆಣ್ ಕೊಡ್ಬೇಕು. ಇವ್ರು ಬೆಂಗಳೂರಲ್ಲಿ ಇರೋರ್ಗೆ ಹೆಣ್ ಕೊಡ್ತೀನಿ ಅಂತಾರೆ. ಅವ್ರು ಮನೆಗೆ ಎಷ್ಟೊತ್ತು ಬಂದವ್ರು 12 ಗಂಟೆ 1 ಗಂಟೆಗೆ ಬರ್ತಾರೆ ಮನೆಗೆ. ಮಠೋಗಿಲ್ಲ. ಆದ್ರೆ ನಮ್ ಜನ ಬೆಂಗಳೂರಲ್ಲಿ ಬಾತ್ರೂಮ್ ತೊಳಿತಾ ಇಲ್ಲಿ ಹೆಣ್ ಕೊಡ್ತೀನಿ ಅಂತಾರೆ. ಇಲ್ಲಿ ಊರಲ್ಲಿ 2 ಎಕರೆ 3 ಎಕರೆ ಜಮೀನ್ ಇದ್ರು ಹೆಣ್ ಕೊಡಲ್ಲ ಅಂತ ರೈತರ ಮಕ್ಳಿಗೆ. ಅದ್ ಜಮೀನ್ ಇರೋದೇ ಬೇಕು ಅಂತಾರಲ್ಲ. ಜಮೀನ್ ಇರೋದೇ ಬೇಕು ರೈತ ಅಂತಾರ, ಎಣ್ಣೆ ಕೊಡಲ್ರು. ಜಮೀನ್ ಬೇಕು ಅಂತಾರಣ್ಣ. ಜಮೀನ್ ಬೇಕು, ರೈತ ಬೆಳೆ ಬೇಕು, ಹಾಲು ಬೇಕು, ರೈತ ಬೆಳೆದ್ ಎಲ್ಲ ಬೇಕು. ಹೆಣ್ ಮಾತ್ರ ರೈತನ್ ಕೊಡಲ್ಲ. ಕೊಟ್ರೆ ಏನ್ ಸಮಸ್ಯೆ ಆಯ್ತದೆ ಅಂತ? ಸಮಸ್ಯೆ ಏನೋ ಚಿಂದಂಗ್ ನೋಡ್ಕತಾರಣ್ಣ. ಏನ್ ಸಮಸ್ಯೆ ಇಲ್ಲ. ಹಂಗೆ ಇಲ್ಲೇ ನಮ್ ಸ್ನೇಹಿತರಿಗೆ ಅಲ್ಲೇ 35-40 ವರ್ಷ ಆಗದೆ ಹೆಣ್ಣಿಲ್ಲ ಅಣ್ಣ. ಈಗೆಲ್ಲಾ ಭಾರಿ ಹಿಂಸೆ ಆಗ್ಬಿಟ್ಟದೆ. ಎಷ್ಟ್ ಲೀಟ್ರು ಕರಿಯ ಗಂಟ ಹಾಲು ಹಸ್ಕೊಂಡ್ ಕಟ್ಟಿದೀರಾ ಒಂದ್ ಟೈಮ್ಗೆ? ನಾನು ದಿನ 30 ಲೀಟರ್ ಹಾಲು ಕರಿ ದನ ಬರ್ತೀನಿ. ದಿನಕ್ಕೆ 30 ಲೀಟರ್ ಕರಿಯ ದನ ಗಂಟ? ದಿನ ಬೆಳಗ್ಗೆ ಎದ್ದೆ ಸಂಜೆ ದಿನ 30 ಲೀಟರ್ ಕರಿ ಗಂಟು ಕರ್ದಿವ್ನಿ. ಈಗ ನೀವು ಕುಂತಿದ್ದೀರಿ ಫೋನ್ ಮಾಡಿಕೊಂಡು ಅಂತ ನಾವು ಇಲ್ದವ್ರದ್ದು ಹೇಳೋಕಾದ್ರೆ ಏನ್ ನಡೆದ್ರೆ ಅದ್ನ ಹೇಳೋದು. 7 ಜನ್ಮೇ ಬೇರೆ ಅದೇ ಅಣ್ಣ. ದಿನ 50 ಲೀಟರ್ ಕರಿತದೆ. 50 ಲೀಟರ್ ಕರಿಬೇಕಾದ್ರೆ ದನ ಎಷ್ಟು ತಿಂಡಿ ತಿನ್ಬೇಕು, ಎಷ್ಟು ಹುಲ್ಲು ಮೇಯ್ಬೇಕು, ಏನ್ ಲೆಕ್ಕ ಬೇಡವಾ? ಕರಿಬೋ ಅವೇ ನಮ್ಮ ಹಳ್ಳಿ 50 ಸೇಬು ಗೀಬು ದ್ರಾಕ್ಷಿ ಗೋಡಂಬಿ ತಿನ್ಸ್ಕೊಂಡು ಕರ್ದಾರೇನೋ 50 ಲೀಟರ್. ನಾವು ಸೋಕಿ ಮಾಡೋಕಲ್ಲ. ನಾವು ಉದ್ಯೋಗಕ್ಕೆ ಸಂಪಾದನೆ ಮಾಡೋ ಕೆಲಸ ಮಾಡಿಕೊಂಡಿರೋ, ಸೋಕಿ ಮಾಡೋಕಲ್ಲ. ಶೋಕಿನೂ ಮಾಡ್ಬೋದು, ಸೋಕಿನೂ ಮಾಡ್ಬೋದಣ್ಣ. ನಾವೀಗ ಸೋಕಿ ಮಾಡ್ಬೇಕಾದ್ರೆ ಎಲ್ಲ ಮಾರ್ಕೊಂಡು ಸಿರ್ಗ ಬೆಂಗಳೂರಿಗೆ ಹೋಗ್ಬೇಕಾಯ್ತದೆ. ಇವ್ದ್ರಲ್ಲ ನಾಟ್ಯ ಸಿನಿಮಾ ಮಾಡಿ ಸೋಕಿಯ ಸೀಮೆ ಸಿನಿಮಾ ಸೋಕಿ ನಡೆಯೋದು. ಯಾರೋ 100 ಮಾಡ್ಬೋದೇನೋ ಅನುಕೂಲವಾಗಿರೋರು. ಸೀಮೆ ಸಹ ಉದ್ಯೋಗಕ್ಕೆ ಅಣ್ಣ, ಸೋಕಿಗಲ್ಲ. ಡೈರಿ ಪೇಮೆಂಟ್ ಎಲ್ಲ ಅವಾಗ ಅವಾಗ ಹಾಕ್ಬಿಡ್ತಾರೆ. ಡೈರಿ ಪೇಮೆಂಟ್ ಹಾಕ್ತಾರೆ, ತಿಂಗಳಿಗೊಂದ್ಸಲ ಹಾಕ್ತಾರೆ. ತಿಂಗ್ಳಿಗೊಂದ್ಸಲ ಹಾಕ್ತಾರೆ. ನಂದಿನಿ ಫೀಡ್ ಎಲ್ಲ ಯಾವ ತರ? ನಂದಿನಿ ಪೀಡು ಎಲ್ಲ ಲೋಕಲ್ ಆಗೋಗೋದ್ ಕಾರಣ. ಪೀಡ್ ಚೆನ್ನಾಗಿಲ್ಲ. ಕೇರ್ಪೇಟೆ ಪೀಡು ಚೆನ್ನಾಗದೆ, ಈ ಗುಬ್ಬಿ ಪೀಡು ಒಂಚೂರು ಚೆನ್ನಾಗಿಲ್ಲ. ಎಲ್ಲ ಮಣ್ಣು ಅಂತ ತೇಲ್ತದೆ. ಆಮೇಲೆ ದನ ತಿಂಡಿ ತಿನ್ನಲ್ಲ ಮಟ್ಟವಾಗಿ. ಕಾರ್ಗಿಲ್ ಪೀಡು ಒಳ್ಳೆ ಪೀಡು. ಕಾರ್ಗಿಲ್ ಹಾಕಿ. ಕಾರ್ಗಿಲ್ ಕಾರ್ಗಿಲ್ ಹಿಂಡಿ ನುಚ್ಚು. ಮೂಟೆ ಎಲ್ಲ ಕಾರ್ಗಿಲ್ 1400 1600 1400 1600 2 ತರ ಅದೇ ಕಾರ್ಗಿಲ್ ಅಲ್ಲ. ಒಟ್ನಲ್ಲಿ ಮನೆ ಕಟ್ಟಾದ್ಮೇಲೆ ಹೆಣ್ಣು ನೋಡ್ತೀಯ? ಮನೆ ಕಟ್ಟಾದ್ಮೇಲೆ ನೋಡ್ತೀವಿ. ಒಟ್ನಲ್ಲಿ ರೈತರ ಮಕ್ಳಿಗೆ ಹೆಣ್ಣು ಕೊಡದಿರೋರ್ಗೆ ಏನ್ ಹೇಳಿ? ರೈತರ ಮಕ್ಳು ಕೊಡ್ಬೇಕು, ಹೆಣ್ಣ ಕೊಡ್ದವ್ರ ಅದೇ ಕೊಡ್ಬೇಕು. ಇಲ್ಲಾದ್ರೆ ಅದೇ ಬೆಂಗಳೂರು ಕೊಟ್ರೆ ಅವನು 2 ತಿಂಗಳು 3 ತಿಂಗಳು ಮಡಿಕೋತಂತೆಲ್ಲ ಇನ್ನೊಂದು ಆಯ್ತಲ್ಲ ಈಗ ವರ್ಷದಿಂದಲ್ಲಿ ಹಂಗಾಯ್ತದೆ. ಅವನು ಎಷ್ಟೊತ್ತು ಬಂದಾನ, ಅವನು ಒಬ್ರು ಮದುವೆ ಆಗಿದಾನೋ, ಅವ್ರಿಬ್ಬಿಬ್ರು ಮದುವೆ ಆಯ್ತಾ ಕುಂತವ್ರು ಗೌರ್ಮೆಂಟ್ ಕೆಲಸದವ್ರು ಅಂತ ಕಳ್ಳನ ಮಕ್ಳು ದೇಶದಲ್ಲಿ ಯಾರು ಇಲ್ಲ. ಯಾರೋ 100 ಕಚ್ಚನ ಉತ್ತಮರು ಗೌರ್ಮೆಂಟ್ ಕೆಲಸದವ್ರು, ಬಾಕಿ ಕಳ್ರೆ ಕೊಡ್ಬಿಡ್ತಾರೆ. ಆಮೇಲೆ ಓಹ್ ನನ್ ಮಗಳಿಗೆ ಹಿಂಗ ಆಗೋಯ್ತಲ್ಲಪ್ಪ ಅಂತ ಹೇಳ್ತಾರೆ. ಕೊಡುವಾಗಲೇ ರೈತನ್ ಕೊಟ್ಟಿ ಒಳ್ಳೆ ಉತ್ತಮಂಗೆ ಕೊಟ್ಟಿ ಮದುವೆ ಮಾಡಿದಾಗ ಯಾಕೆ ಇವೆಲ್ಲ ತೊಂದರೆನೇ ಇರೋದು. ಈಗ ನೀನ್ ಹೇಳೋ ಸಂಸ್ಕಾರ ಇರೋರು ಕೊಡ್ತಾ ಇಲ್ಲ. ಮೋಸ್ಗಾರನ್ ಕೊಡ್ತಾರೆ ಒಳ್ಳೆ ಉತ್ತಮ. ಹಿಂದೆ ಈ ಹುಲ್ಮೇದೆ ತಿಪ್ಪೆ ನೋಡಿ ಹೆಣ್ ಕೊಡ್ತಾರಂತ, ಇವತ್ತು ಹಂಗಲ್ಲ. ತಿಪ್ಪೆ ಹುಲ್ಮೇದೆ ನೋಡ್ರಿ ಎಣ್ಣೆ ಇಲ್ಲ. ಬಾರಲ್ಲೇ ಎಲ್ ಸುರ್ದಳ ನನ್ ಮಗ ಕಸವ ಆಗದೆ. 1.5 ಲಕ್ಷ 2 ಲಕ್ಷ 1.5 ಲಕ್ಷ ತಗೋತಾರ. 1 20 1 30 20 ಒಂದೊಂದ್ ಬೆಳೆ. ಇಲ್ಲೇ ನಮ್ ಸ್ನೇಹಿತರು ದುನ್ನೆಳೆಯವರು ಹೆಣ್ಣಿಲ್ಲ. ಯಾವ ತುಂಬೂರ್ ಒಂದ್ ದಾರಿ ಆಯ್ತಾರೆ. ಒಂದ್ ಮಟ್ವೆ ಕಟ್ಬೋದು. ಮನೆ ಕಟ್ಟದ್ ಮಠನೇ ಕಟ್ಬಿಡು. ಮನೆ ಕಟ್ಟೋದು ಮಠ ಕಟ್ಟೋದು ಆಯ್ತು. ಒಳಗೆ ಊರೊಳಗೆ ನಾವೇನಪ್ಪ ಅಂದ್ರೆ ಅವತ್ತೇ ನಮ್ಮ ಮೈಯಾರ ಬಂದು ಸೆಡ್ ಹಾಕಿ ತಗ ಸೇರ್ಕೊಬಿಟ್ರಲ್ಲ. ಇಲ್ಲ ಅವೇ ಒಬ್ಬ ಅವನ ಮೈ ತಮ್ಮ ಅಲ್ಲೇ ನಾವೇ ಇಲ್ಲ. ನಮ್ಮವೆಲ್ಲ ಇಲ್ಲ, ನಮ್ಮವೆಲ್ಲ ಅವ್ರಿಗೆ ಕೊಟ್ಬಿಟ್ಟು ನಾವು ಮತ್ತೆ ರೋಡ್ ಸೈಡ್ ಬಂದ್ರೆ ನಿಮ್ಗೆ ಕೂಡ ನಿಮ್ಗೆ ಯಾವ ಎಲ್ಲಿ ರೋಡ್ ಅಲ್ಲ. ನೀವು ಎಲ್ಲಿ ಯಾವ ಕಲ್ ಮೇಲೆ ಕುತ್ಕೊಂಡು ಗೇದ್ ಇಟ್ಕೊಡ್ಬೇಕು. ರೋಡ್ ಆದ್ರೇನು ಊರಾದ್ರೆ ಕಾಡಾದ್ರೆ ಎಲ್ಲಾದ್ರೂ ಕಷ್ಟ ಪಡ್ಬೇಕು ಇಟ್ಕೊಡ್ಬೇಕು. ನಮ್ಮ ಅಪ್ಪಗಿರಿ ನಮ್ ದೊಡ್ಡಪ್ಪ ಬೆಂಗಳೂರಲ್ಲಿ ಬೆಲೆ ತಾಕ್ಲಾ ತಪ್ಪಯ್ಯ. ಈಗ ಹುಚ್ತಾ ಇರ್ತಾವ ಹಿಂಗ ಸೀಮೆ ಇವೇ ನಂದಿ ಹಂಗೆ ಕಾರಣ ಹೆಸರ್ಗತ್ತೆ. ಆಮೇಲೆ ನಮ್ಗೆ ನಮ್ಮ ಮನೇಲಿ ಜನ ಇರೋದಕ್ಕೋಸ್ಕರ ನಮ್ಗೆ ರಿಸ್ಕ್ ಅನ್ಸಲ್ಲ ಅಣ್ಣ. ಯಾಕೆ ಹೇಳಿ, ನಾವು ಈಗ ನಾನು ಎದ್ದೆ ಹಾಲ್ ಕರ್ಕತೀನಿ, ನಮ್ಮವನ್ ಎದ್ದಿ ಮೈ ತೊಳೆದಿ ದನ ಮೈ ತೊಳೆದಿ ಆಚೆ ಕಡೆ ಹಾಕ್ಬಿಡ್ತಾನೆ.
ನಾ ಬರೋದ್ ನಮ್ಮ ಅಪ್ಪ ಹುಲ್ ಕೂದಾಕ್ತಾನೆ ಹುಲ್ ಹೊಡಿತಾನೆ. ನಾ ಬಂದು ನಾಶ ಮಾಡ್ಕೊಂಡು ಕಾಲ ಕಳಿತೀರ. ದನಿಗೇನಾರ ಹೋದ್ರೆ ದನಿಗೆ ಹೋಯ್ತೀನಿ ತರೋಕೆ. ಇಲ್ವೇ ಅಡಿತಾವು ಮನಗಿರೋದು. ಯಾರ ಸ್ನೇಹಿತರು ಬರ್ತಾರೆ, ಮಾತಾಡ್ತೀವಿ, ಕುಂತಿರ್ತೀವಿ. ಏನು ಇವತ್ತು ಬರಲಿಲ್ಲ ಒಬ್ರುವೆ. ಈಗ ಬರೋ ದಿನ ಹತ್ತ ಬರ್ತದೆ ಮಡ್ತಕ್ಕೆ ಕುಂತಿರ್ತವೆ, ಮಾತಾಡ್ತಾರೆ, ಹೋಯ್ತಾರೆ. ಮನೇಲಿ ಜನ ಇದ್ರೆ ಏನಾರು ಮಾಡ್ಬೋದು, ಒಬ್ನೇ ಏನೂ ಮಾಡೋಕ್ಕಾಗಲ್ಲ ಯಾವ್ದು. ಒಟ್ಟ ಅಣ್ತಂದಿರು ಒಂತವಿತ ಚೆನ್ನಾಗಿರ್ಬೇಕು. ಅಣ್ತಂದಿರು ಚೆನ್ನಾಗಿದ್ರೆ ಯಾವ್ದು ಏನು ಲೆಕ್ಕಿಲ್ಲ. ಆಮೇಲೆ ಮನೆ ಸಾಲ ಎಷ್ಟಾರ ಇರ್ಲಿ ಏನಾರ ಇರ್ಲಿ, ಒಟ್ಟ ಅಣ್ತಂದಿರು ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೋದ್ರೆ ಮಾತ್ರ ಒಂದ್ ಮನೆ ಸಂಸಾರ. ಇಲ್ದೇ ಹೋದ್ರಿಲ್ಲ. ಕಿತ್ತಾಡ್ದೇವಿ ಅಂತಲ್ಲ, ಕಿತ್ತಾಡ್ತೀವಿ. ಆದ್ರೂ ಕಿತ್ತಾಡಿದ್ರು ಸಾಯಂಕಾಲ ಕಿತ್ತಾಡ್ರೆ ಬೆಳಗ್ಗೆ ಹೊತ್ತು ಗೆದ್ದಿ ನಮ್ಮ ಕೆಲಸ ನಾವು ಮಾಡ್ತೀವಿ. ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗ. ನಾವೇನ್ ಕಿತ್ತಾಡ್ದಿಲ್ಲ, ಮಾಡ್ತೀವಣ್ಣ. ಕಿತ್ತಾಡ್ತೀವಿ, ಬೋದಾಡ್ತೀವಿ, ಎಲ್ಲ ಮಾಡ್ತೀವಿ. ಸಿರ್ಗಾ ಬೆಳಗ್ಗೆ ಗೆದ್ದಿ ನಮ್ ಕೆಲಸ ಏನಿದೆ ನಾವು ಮಾಡ್ತೀವಿ. ನೀವು ಉಳ್ಮೆ ಹೋಯ್ತೀರಾ ಟ್ರ್ಯಾಕ್ಟರ್? ನನಗೆ ಏನೂ ಬರಲ್ಲ. ಎಲ್ಲ ನಮ್ಮಂಗೆ ಟ್ರ್ಯಾಕ್ಟರ್ ಗಿಕ್ಟರ್ ನಂಗೆ ಏನು ಓಡಿಸಕ್ ಬರಲ್ಲ. ನಿಮ್ ತಮ್ಮನ ಮನೆ ಹಗ್ಗ ಪಗ್ಗ ಎಲ್ಲ ಚೇಂಜ್ ಮಾಡಿ ಅವರೇ ನೋಡ್ಕೋತಾರೆ. ಸುಮ್ ಕಟ್ಟಾಕೊಂಡ್ ಬೇಕಾಟೆ ತಂದಿ. ನಾನೊಂದ್ ವಾರ ಹೊಂಟೋದ್ರು ಏನ್ ಲೆಕ್ಕ ಮಾಡಿಕೊಳ್ಳಲ್ಲ, ಮಾಡ್ತಾರೆ ಕೆಲಸ. ಈಗ ನಾ ಜಾತ್ರೆ ಟೈಮಲ್ಲಿ ಈಗ ಸಿದ್ಧಗಂಗೆಗೆ ಹೋಗಿದ್ದೆ. ಆಮೇಲೆ ಈಗ ನಾಳಿದ್ದು 15ಕ್ಕೆ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಂದಿ ಈಗ ಶುರುವಾಯ್ತದ. 13ರಿಂದ ಈಗ ಚಿಕ್ಕಬಳ್ಳಾಪುರ ಕೊಂಡೈತೀನಿ. ನಮ್ಮ ಹುಡುಗ್ರು ನೋಡ್ಕದ ನಮ್ಮ ಅಪ್ಪ. ಜಾತ್ರೆ ಎಲ್ಲೆಲ್ಲಿ ಇರ್ತಾವ ಹೋಯ್ತಾ ಇರೋದೆ. ಘಾಟಿಗೆ ಹೋಗಿದ್ದೆ, ನಮ್ಮ ಹುಡುಗ್ರು ನೋಡ್ಕೊಂಡು. ದನ ತೆಗಿತೀಯಲ್ಲ ಸುಮ್ಮನೆ? ತಗೋತೀನಿ. ನಮ್ ಕಣ್ಣಿಗೆ ಎಡೆಯಾಗಿ ಬಿದ್ರು ತಗೋತೀನಿ. ಈ ನಮ್ಗೆ ಸೊರಗಲ್ಲ ಮಾರಲ್ಲ ಅಂದ್ರೆ ತಗೊಳಲ್ಲ. ಈಗ ಅಲ್ಲಿಂದ ತಂದು ಒಂದ್ 5,000 ಸಿಗ್ದೋದ್ಮೇಲೆ ಯಾಕೆ ಇರೋದೇ ಸಂಪಾದನೆ ಮಾಡೋಕೆ. ಏನೋ ಒಂದ್ 2,000 ಹುಡುಗೋದ್ಮೇಲೆ ತಗೊಳಲ್ಲ. ಏನ್ 2,000 ಸಂಪಾದನೆ ಮಾಡ್ತೇವೆ ತಗತಿ. ಒಣ್ಣಲ್ಲಿ ಬಂದ್ ಲಾಭ ಮಾಡ್ತೇವೆ ಅಂದ್ರೆ ತಗತಿ. ಎಷ್ಟು ಸಂಜೆ ಟೈಮ್ ಎಷ್ಟು ಅವರ್ ಆಗ್ಬೋದು ಕೆಲಸ? ಏನಣ್ಣ ಹಾಲ್ಗಿಲ್ ಕರಿಯೋದು? ಅರ್ಧ ಗಂಟೆ. ಅರ್ಧ ಗಂಟೆಯಲ್ಲಿ ಕರ್ದ ಹಾಕ್ಬಿಡ್ತೀರ. ಡೈರಿ ಊರಲ್ಲಿ ಆಯ್ತಾ? ಇಲ್ಲಿ ದುನ್ನಳ್ಳಿ. ನಾವು ಸುಮ್ನೆ 3 ಚಾಮಲಾಪುರ ದೊಡ್ಡಿ, ನಮ್ಗೆಲ್ಲ ದುನ್ನಳ್ಳಿಲೇ ಜಾಸ್ತಿ ಜನಪರಿಚಯ. ಜನ ನಾವೇನ್ ಹಣಕಾಸಿನ ವ್ಯವಹಾರ ಮಾಡ್ರೆ ದುನ್ನಳ್ಳಿದೆ. ಸುಮ್ನೆ 3 ಚಾಮಲಾಪುರ ದೊಡ್ಡಿ ಅಂತ ಹೇಳ್ಕತ್ತೀವಿ ಅಷ್ಟೇ. ಎಲ್ಲ ಪಕ್ಕ ದೂರ. ಎಲ್ಲ ಪಕ್ತಾರೆ. ದುನ್ನಳ್ಳಿದೆ ಎಲ್ಲ ನಮ್ಗೆ. ಸ್ನೇಹಿತರು ಗೀತರು ಎಲ್ಲ ಜಾಸ್ತಿ ದುನ್ನಳ್ಳಿ. ಚಾಮಲಾಪುರ ದೊಡ್ಡಿ ಕಮ್ಮಿ. ಸುಮ್ನೆ 3 ಅಂತೀವಿ ಅಷ್ಟೇ. ನಮ್ಗ್ ದುನ್ನಳ್ಳಿ ಭಾರಿ ಅನುಕೂಲವಾಗದೆ. ಜನನು ಹಂಗೆ ಬೆಲೆ ಕೊಡ್ತದೆ. ಕೋಟಿ ನಾಯಿ ಅಂತ 1 ಕೋಟಿ ಬಾಳಲ್ಲ. ಇದು 10,000 ರೂಪಾಯಿ ಬಾಳಲ್ಲ. ಸುಮ್ 1 ಕೋಟಿ ಅಂತ ನೋಡಿ. ಇದು ಅದು ನಮ್ ಅಲ್ಲಿ ನೋಡಿ ಅಲ್ಲದ ನೋಡಿ, ಅದು ನಮ್ ಕಾಯ್ತದೆ. ಇದು ನಾವೇ ಕಾಯ್ಬೇಕು. ಯಾರ ಬಂದ್ರೆ ಸ್ಕೂಟಿ ಮೇಲೆ ಹತ್ತೊಂಟಾಯ್ತದೆ. ಹೆಚ್ಚಪ್ಪು ಬಿಳಿ ಕರಿ ಮಿಕ್ಸ್ ಆಗ್ಬೇಕಣ್ಣ. ತೊಟ್ಟು ಪಿಂಕ್ ಬ್ಲಾಕ್ ಮಿಕ್ಸ್ ಬರ್ಬೇಕು. ಆಮೇಲೆ ಏನಪ್ಪಾ ಅಂದ್ರೆ ನೋಡಿ, ಈ ತರ ಹಿಂದಕ್ ಬರ್ಬೇಕು. ಹಾಲು ಹೆಚ್ಚಕ್ಕರಿ ದನ ಹಿಂಗ್ ಹಿಂದಕ್ಕೆ ಬರ್ಬೇಕು ದನ. ನೋಡಿ ಇದು ಹೆಚ್ಚಪ್ಪನ ದನ ಮಿಕ್ಸ್, ಹೆಚ್ಚಪ್ ಮಿಕ್ಸ್. ಎಷ್ಟು ಕರಿಬಹುದು ಮಂಜಣ್ಣ ಇದು? ಅಣ್ಣ ಇದು ಕರ ಹಾಕ್ತಾಗ ದಿನ ಒಂದ್ 28 ಲೀಟರ್ ಹಾಲು ಕರಿತದೆ. ಈಗ್ಲೂ ಒಂದ್ 24 ಲೀಟರ್ ಇದೆ. ಬೆಳಗ್ಗೆ ಸಾಯಂಕಾಲ 2 ಟೈಮ್. ಆಲ್ರೆಡಿ ಕರ ಹಾಕಿ ಒಂದ್ 2 ತಿಂಗಳು ಆಯ್ತಣ್ಣ. ಕರ ಹಾಕಿ 2 ತಿಂಗಳು ಆಗದೆ. ದಿನ 24 ಲೀಟರ್ ಉಂಟು ಬೆಳಗ್ಗೆ ಸಾಯಂಕಾಲ. ಬಂದ್ರೆ ಕೊಡ್ತೀಯ ಇದ್ನು? ಇಲ್ಲ ಅಣ್ಣ, ಕೊಡಲ್ಲ ಅಣ್ಣ. ಕೊಡಲ್ವಾ? ಇವ್ ಮನೆ ಮಾಡಿಕೊಂಡಿವಣ್ಣ. ಮನೆ ದನ ಕೊಡಲ್ಲ, ವ್ಯಾಪಾರದ ದನ ಬೇರೆ ದನ ಕೊಡ್ತೀವಿ. ಅಲ್ಲಿ ಯಾವ್ದು ನೀಟಾಗಿ ಚೆನ್ನಾಗಿ